ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಂಡೇ ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಏನೇನಿದೆ, ಹೇಗಿದೆ ಇವತ್ತಿನ ದಿನ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಿಮ್ಮೊಂದಿಗೆ. ಸೊ 4:45 ನಾನು ಎದ್ದು ಕಸ ಗುಡಿಸಿ ಎಲ್ಲ ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡಿ ಒಳಗಡೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬಂದಾಗೆಲ್ಲ 1:05 ಆಯಿತು ಟೈಮು. ಸೊ ನೋಡಿ, ಯಾಕಂದರೆ ನಾವು ಕಾರ್ ಹುಣ್ಣಿಮೆ ಮಾಡ್ತೀವಿ, ಮೈಲಾರಲಿಂಗಪ್ಪನ ಆರಾಧಕರು ನಾವು. ಸೊ ಹಾಗಾಗಿ ಅದು ಕ್ಲೀನ್ ಮಾಡಿದಾಗಿಂದನೂ ನಾವು ಮನೆ ಕ್ಲೀನ್ ಮಾಡಿದಾಗಿಂದನೂ ದೇವ್ರನ್ನೇನು ಕ್ಲೀನ್ ಮಾಡಿರಲಿಲ್ಲ, ಹಾಗೇ ಪೂಜೆ ಮಾಡ್ತಾಯಿದ್ದೆ. ಸೊ ಸಂಡೇ ಇತ್ತಲ್ವ, ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಇವತ್ತು ಅದೇ ಟೈಮ್ ಬಂತು. ಸೊ ನೋಡಿ, ಇಷ್ಟೆಲ್ಲ ನೀಟ್ ಮಾಡಿ ದೇವ್ರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಸಮಾಧಾನ. ದೇವ್ರ ಪೂಜೆ ಎಲ್ಲ ಆಯಿತು. ದೇವ್ರ ಪೂಜೆ ಮಾಡಿದ ನಂತರ ಹಾಗೆ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಯಾಕಂದರೆ ಇವತ್ತು ದೇವ್ರ ಗುಡ್ಡಕ್ಕೆ ಹೋಗಬೇಕಾಗಿತ್ತು ಮಿಸ್ಲು ಬುತ್ತಿ ತೊಗೊಂಡು. ಸೊ ಮಿಸ್ಲು ಬುತ್ತಿ ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ಜಳಕ ಮಾಡಿ ಪೂಜೆ ಮಾಡಿನೇ ಮಾಡಬೇಕು. ಸೊ ತುಂಬ ಮಡಿ ಉಡಿಯಿಂದ ಮಾಡ್ತಕ್ಕಂಥದ್ದು ಮಿಸ್ಲು ಬುತ್ತಿ ನಮ್ಮ ದೇವ್ರ ಗುಡ್ಡ ಒಡೆಯನಿಗೆ. ಸೊ ಸ್ನೇಹಿತರೆ, ನೀವು ಮೈಲಾರಲಿಂಗಪ್ಪನ ಆರಾಧಕರಾಗಿದ್ದರೆ, ದೇವರ ಗುಡ್ಡದ ಮಾಲತೇಶನ ಆರಾಧಕರಾಗಿದ್ದರೆ ಗೊತ್ತೇ ಇರುತ್ತೆ. ಸೊ ಮಿಸ್ಲು ಬುತ್ತಿ ಯಾಕೆ ನೀಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೆಲ್ಲ ಮಾಡಿಕೊಂಡು ಆದ ನಂತರ ಪೂಜೆ ಎಲ್ಲ ಮುಗೀತು. ಸೊ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಟೀಗೆ ಇಟ್ಕೊಂಡು, ಹಾಗೆ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡು ಕುಕ್ಕರ್ಗೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ. ಒಂದು 5 ಬದನೇಕಾಯಿ ಮಾಡಿಕೊಂಡು ಬದನೇಕಾಯಿ ತೊಗೊಂಡು ಎಲ್ಲ ತಯಾರಿ ಮಾಡಿಕೊಂಡು, ನೋಡಿ ನಮ್ಮ ಯಜಮಾನ್ರು ಒಂದು ರೋಸ್ ತಂದು ಕೊಟ್ಬಿಟ್ಟು ತಗೋ ಅಂತ ಹೇಳಿ ಪೂಜೆ ಮಾಡಿದ್ವಿ ಅಲ್ಲ ಬೆಳಗ್ಗೆ ಒಂದು 7 ಅಷ್ಟೊತ್ತಿಗೆ ಪಾಸಿಟಿವ್ ವೈಬು ಆಗ್ತಾಯಿತ್ತು ಮನೆಯೆಲ್ಲ. ಸೊ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು, ಒಂದು ಗ್ಲಾಸ್ ಟೀ ಕುಡಿದ್ರೇ ಕೆಲಸ ಆಗುತ್ತೆ ಅಂತ ಹೇಳಿ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ. ಹಾಗೆ ರೈಸ್ಗಿಟ್ಟೆ ಬುತ್ತಿ ಮಾಡಲಿಕ್ಕೆ ಟೀ ಆಯಿತು. ನಮ್ಮ ಕಡೆ ಯಾವುದೇ ದೇವ್ರ ಪ್ರಸಾದ ಮಾಡಬೇಕಂದ್ರೂ ಈ ಥರ ಪಾತ್ರೆ ಪೂಜೆ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಸ್ನೇಹಿತರೆ, ನನ್ನ ಕನ್ನಡ ಪರಿಸರ ಪ್ರಪಂಚ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ, ಹಾಗೆ ಬದನೇಕಾಯಿ ಪಲ್ಯ ಆಯಿತು, ರೈಸ್ ಆಗಿದೆ, ಮತ್ತು ಚಟ್ನಿ ಪುಡಿ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾವು ಮಿಸ್ಲು ಬುತ್ತಿ ಅಂತ ಮಾಡ್ತೀವಿ. ನಾವು ಮೈಲಾರಲಿಂಗಪ್ಪನ ಆರಾಧಕರಿದ್ದರೆ ಅಂದರೆ ಗೊತ್ತಾಗುತ್ತೆ. ಸೊ ನೋಡಿ, ನಾನು ರೈಸ್ಗೆಲ್ಲ ಮಾಡಿಟ್ಟಿದ್ದೀನಿ. ಇದು ಕುಕ್ಕರ್ ಎಲ್ಲ ಕಪ್ಪು ಆಗಿದೆ, ಯಾಕಂತ ಗೊತ್ತಿಲ್ಲ. ಮೊನ್ನೆ ದಿವಸ ಆಲೂಗಡ್ಡೆ ಬೇಯಿಸಿದ್ದೆ. ಸೊ ಅವತ್ತಿಂದ ಈ ಥರ ಆಗಿದೆ. ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ. ಹಾಗೆ ಇವಾಗ ಏನೋ ಒಗ್ಗರಣೆ ಬೆಂದಾಯಿತು ಮೊಸರು ಬುತ್ತಿಗೆ ಅಂತ ಹೇಳಿಬಿಟ್ಟು. ಸೊ ಹಾಕ್ಕೊಂಡು ಕಾಯಾಡ್ಕೊಳ್ಳೋಣ. ಕೆಲವರು ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ, ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಅಷ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಮೊಸರು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ಯಾವ ಥರ ಮಾಡ್ತೀರಿ ಅಂತ ತಿಳಿಸಿ. ನೋಡಿ, ಬಿಸಿಯಾಗಿ ಇತ್ತು. ಸೊ ಕೈಲಿ ಮುಟ್ಟಕ್ಕೆ ಆಗ್ತಾಯಿರಲಿಲ್ಲ. ಸೊ ಅಷ್ಟೇ ಆಯಿತು. ಇನ್ನೂ ಗಟ್ಟಿ ಆಗುತ್ತೆ, ಸ್ವಲ್ಪ ಇದು ಇರಲಿ ಅಂತ ಹೇಳಿಬಿಟ್ಟು ನೋಡಿ ಇಷ್ಟ ಆಯಿತು. ಮನೆ ಮಿಕ್ತು. 1 ಗ್ಲಾಸ್ ಅಕ್ಕಿಯಿಂದ ಮಾಡಿರ್ತಕ್ಕಂಥದ್ದು, ರೇಷನ್ ಅಕ್ಕಿಯಿಂದ ಬುತ್ತಿ ಮಾಡಿರ್ತಕ್ಕಂಥದ್ದು ಮೊಸರು ಬುತ್ತಿನೇ ಶ್ರೇಷ್ಠ. ನಾವು ದೇವರಿಗೆ ಯಾವಾಗಲೂ ಮೊಸರು ಬುತ್ತಿನೇ ನೀಡೋದು. ಸೊ ನೋಡಿ, ಫೈನಲಿ ಮಿಸ್ಲು ಬುತ್ತಿಗೆ ರೆಡಿ ಆಯಿತು. ಚಪಾತಿ ಆಯಿತು, 5 ಬುತ್ತಿ ಆಯಿತು, ಚಟ್ನಿ ಪುಡಿ ಆಯಿತು, ಹಾಗೆ ಪಲ್ಯ ಅದನ್ನೆಲ್ಲ ಕಟ್ಟಿಟ್ಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಹೋಗ್ತಕ್ಕಂಥದ್ದು. ನಮ್ಮನೆ ದೇವ್ರಿಗೆ ಯಾವಾಗ್ಲೂ ಹೀಗೆ ಮಾಡೋದು ನಾವು. ಪ್ರತಿ ಸಲನೂ ಹೋಗುವಾಗ ಮಾಡ್ತಿದ್ದೆ, ಇತ್ತೀಚೆಗೆ ಬಿಟ್ಟಿದ್ದೆ. ಸೊ ಹಾಗಾಗಿ ಮತ್ತೇನೋ ಗೊತ್ತಿಲ್ಲ, ಮಾಡಬೇಕು ಅನಿಸ್ತು, ಅದಕ್ಕೆ ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ನಾಳೆ ಹುಣ್ಣಿಮೆ ಅಲ್ವಾ, ಸೊ ಹಾಗಾಗಿ ಇವತ್ತು ವಾರನೂ ಇತ್ತು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀಟ್ಬಿಟ್ಟು, ಹಾಗೆ ದೇವ್ರ ದರ್ಶನಕ್ಕೆ ಮಾಡಿಕೊಂಡು, ಹಣ್ಕಾಯಿ ಮಾಡಿಕೊಂಡು, ದೇವ್ರ ಚಾಕ್ರಿ ಎಲ್ಲ ಮಾಡಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಇವಾಗ ಹೋಗಲಿಕ್ಕೆ ರೆಡಿ ಆಗಿದ್ವಿ. ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಹೋಗಲಿಕ್ಕೆ. ಒಂದು 10 ರಿಂದ 12 ಕಿಲೋಮೀಟ್ರ್ ಅಷ್ಟೇ ಅಂತರದಲ್ಲಿರ್ತಕ್ಕಂಥದ್ದು ಬ್ಯಾಡಗಿಯಿಂದ.
ಸೊ ಹೋಗುವ ದಾರಿಯಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಮಗೆ ವೆಲ್ಕಮ್ ಮಾಡ್ತಕ್ಕಂಥದ್ದೇ ಮಳೆ. ಸೊ ಮಳೆ ಎಲ್ಲ ಮಗಕ್ಕೆ ತುಂಬ ಇದು ಮಾಡ್ತಾ ಇರಿಟೇಷನ್ ಆಗಿಬಿಡ್ತು ನಮ್ಮ ಮನೆಯವರಿಗೆ ಗಾಡಿ ಬಿಡಲಿಕ್ಕೆ. ಆದರೂ ಪರವಾಗಿಲ್ಲ ಜೋರು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ರು. ಮುಂದಕ್ಕೆ ಹೋದ್ವಿ, ಮಳೆನೇ ಇರಲಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಇತ್ತು ನೋಡಿ. ಆ ಗುಡ್ಡದ ಆಂಜನೇಯ ಕಾಣ್ತಾ ಇದ್ದಾನೆ, ಮುಟೇಬೇನೂರು ಗುಡ್ಡದ ಆಂಜನೇಯ, ಕೋಟೆ ಆಂಜನೇಯ. ಸೊ ಎಲ್ಲರಿಗೂ ಹೋಗೋ ಬರೋ ದೇವ್ರ ದರ್ಶನ ಆಗೇ ಆಗುತ್ತೆ. ಸೊ ನೋಡಿ, ನೀವು ಕೈ ಮುಗಿರಿ. ಹಾಗೆ ಮತ್ತು ನಾವು ಎಲ್ಲಿ ಹೋದ್ವಿ ಅಂತ ಹೇಳಿದರೆ, ಹೋಗೋ ದಾರಿಯಲ್ಲೇ ಕಜ್ರಿ ಹತ್ರ ಬರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರತಿ ಸವಾರರು ಅಲ್ಲಿ ಹೋಗ್ಬಿಟ್ಟು ಇಳಿದು ದೇವ್ರ ದರ್ಶನ ಮುಗಿಸ್ಕೊಂಡೇ ಹೋಗ್ತಾರೆ. ಸೊ ಅದೊಂದು ರೂಢಿ ಇದೆ ದೇವ್ರ ಗುಡ್ಡಕ್ಕೆ ಹೋಗೋರು. ದೇವ್ರ ಗುಡ್ಡಕ್ಕೆ ಹೋಗೋರೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಬನ್ನಿ ಮುಂದೆ ಹೋಗೋಣ. ಫೈನಲೇ ರೀಚ್ ಆದ್ವಿ ದೇವ್ರ ಗುಡ್ಡಕ್ಕೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವ ಥರ ಇತ್ತು ಅಂದ್ರೆ ರಶ್ಶು, ಇವಾಗ ಏನು ಮಾಡಿದ್ದಾರೆ, ವೆಹಿಕಲ್ಸ್ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಬೈಕ್ ಓನ್ಲಿ. ಬಂದ್ವಿ, ದೇವ್ರ ದರ್ಶನ ಮುಗಿಸೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಹೋಗುವಾಗ ಏನಾಯಿತು ಅಂತಂದರೆ, ನಮ್ಮ ಮನೆಯವರು ನೀವು ಎಲ್ಲ ಇದನ್ನು ಮುಗಿಸ್ಕೊಂಡು ಬರ್ರಿ, ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಇದನ್ನು ದೇವ್ರ ಚಾಕರಿ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು, ನೋಡಿ ದೋಣಿ ಸೇವೆ ಮಾಡ್ತಾಯಿದ್ದೆ, ನಾ ಹೇಳಿಲ್ವಾ ಮಿಸ್ಲು ಬುತ್ತಿ ಅಂತ ಹೇಳಿಬಿಟ್ಟು. ಅವರು ಒಬ್ಬೊಬ್ಬರು ಏನಿಲ್ಲ ಅಂದ್ರೆ 5 ದೋಣಿ ಇಟ್ಕೊಂಡಿರ್ತಾರೆ, ನನಗೆ ಹಾಕು ಅಂತ ಹೇಳ್ಬಿಟ್ಟು ನನಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬಂದ್ಬಿಡ್ತು. ಸೊ ಅದಕ್ಕೆ ಹೇಳಿಬಿಟ್ಟೆ, ಸಮಾಧಾನದಿಂದ ಇರಬೇಕು, ದೇವಸ್ಥಾನ ಇದು ಅಂತ ಹೇಳಿಬಿಟ್ಟು ನೀಡ್ತಾ ಇದ್ದೆ. ನನ್ನ ಮಗಳು ವಿಡಿಯೋ ಮಾಡಿಕೊಟ್ಲು ಸ್ವಲ್ಪ. ಸೊ ಇದು ಸ್ಪೆಷಲ್ ಎಂಟ್ರಿ 30 ರೂಪಾಯಿ ಅಂತ ಹೇಳಿದರು. ಸೊ ದುಡ್ಡೇನೂ ತೊಗೊಳ್ಳಿಲ್ಲ, ಸುಮ್ಮನೆ ಸ್ಪೆಷಲ್ ಎಂಟ್ರಿ ಒಬ್ಬರಿಗೆ 30 ರುಪೀಸು, ಒಂದು ಕಡೆ 10 ರುಪೀಸ್ ಅಂತ ಇತ್ತು. ಆ ಕಡೆಗೆ ಸಿಕ್ಕಾಪಟ್ಟೆ ರಶ್ ಇತ್ತು 10 ರುಪೀಸ್ದು. ಈ ಕಡೆ ಏನು ಜಾಸ್ತಿ ಜನ ಇರಲಿಲ್ಲ. ಬಿಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ನೋಡಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ ದೇವ್ರ ಗುಡ್ಡದ್ದು. ನೋಡಿ ಇಲ್ಲಿ ಸ್ವಾಮಿ ದೇವರ ದರ್ಶನಕ್ಕೆ ಪ್ರತಿಯೊಬ್ಬರಿಗೂ 30 ರೂಪಾಯಿ ಅಂತ ಹಾಕಿದ್ದಾರೆ. ಬಟ್ ಅಲ್ಲಿ ದುಡ್ಡು ತೊಗೊಳ್ಳೇ ಇಲ್ಲ, ಸುಮ್ಮನೆ ಹೋದ್ವಿ, ದೇವ್ರ ದರ್ಶನ ಮುಗಿಸ್ಕೊಂಡ್ವಿ, ಬಂದ್ವಿ. ಯಾಕೆ ಹಾಕಿದ್ರೋ ಗೊತ್ತಿಲ್ಲ. ನೋಡಿ ಎಷ್ಟು ರಶ್ ಇದೆ ಒಳಗಡೆ ಅಂದರೆ ಅಷ್ಟು ಸೆಕೆನೂ ಇದೆ. ಸೊ ನೋಡಿ ಇದೆಷ್ಟೆಲ್ಲ ಮುಗಿಸ್ಕೊಂಡು ಏನೋ ಒಂಥರ ಮನಸ್ಸಿಗೆ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿಯ ಒಂದು ವಿಡಿಯೋನೂ ಆಗಲಿ, ಯಾವಾಗಲೂ ನನಗೆ ಅಭಿನಯ ಇತ್ತು. ಅದು ಯೂಟ್ಯೂಬಿಂದ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸೊ ಆಚೆ ಕಡೆನೇ ಮಾಡಿಕೊಂಡೆ. ಎಷ್ಟೆಲ್ಲ ಮಾಡಿಕೊಂಡು ಆಚೆ ಬರೋಷ್ಟೊತ್ತಿಗೆ 1 ಗಂಟೆ ಆಗೋಯಿತು. ಈ ಥರ ನಮ್ಮ ಮನೆ ದೇವ್ರ ಚಾಕರಿ ಮಾಡ್ತಕ್ಕಂಥದ್ದು. ಸೊ ಈ ಥರ ಎಲ್ಲ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನೋಡಿ ಇನ್ನೂ ಜನ ಬರ್ತಾನೆ ಇದೆ. ಮಳೆ ಬೇರೆ ಬರ್ತಾ ಇದೆ. ಸ್ವಲ್ಪ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವ್ರಿಗೂ ಬೆಟ್ಟ ಹತ್ತಿ ಇಳಿತಿರ್ತಕ್ಕಂಥದ್ದು ಗುಡ್ಡದ ಮೇಲೆ. ಸೊ ನೋಡಿ ಹೋಗುವಾಗ ನನ್ನ ಮಗಳು ಐಸ್ ಕ್ರೀಮ್ ತಿಂತಾಯಿದ್ಲು. ಬಂದ್ವಿ ದೇವ್ರ ಗುಡ್ಡ ಬಿಟ್ಟು. ಸೊ ಹೋಗೋದಾರಲ್ಲೇ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಸಿಕ್ಕಾಬಿಟ್ಟೆ ಜನ ಇವತ್ತು, ಯಾಕಂದರೆ ನಾಳೆ ಹುಣ್ಣಿಮೆ ಅಲ್ವಾ, ಮತ್ತಿದು ರಶ್ ಆಗುತ್ತೆ ಅಂತ. ಅದು ಸೋಮವಾರನೇ ಕಾರ್ ಹುಣ್ಣಿಮೆ ಬಂದಿದೆ. ಸೊ ಹಾಗಾಗಿ ಹೋಗೋದಾರಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಊಟ ಮಾಡಲಿಕ್ಕೆ ಹೋದ್ವಿ. ಸೊ ಊಟ ಮಾಡಲಿಕ್ಕೆ ಊಟಕ್ಕೆ ವೇಟ್ ಮಾಡ್ತಾಯಿದ್ವಿ. ಕೊನೆಗೂ ಊಟನೂ ಬಂತು. ಊಟ ಮುಗಿಸ್ಕೊಂಡು ಬಂದ್ವಿ ಊರ ಕಡೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು. ನಾವೇನು ಹೈಪರ್ ಜನ ಅಲ್ಲ. ಸೊ ಹಾಗೆ ನಮ್ಮನ್ನು ಒಂದು ಬೆಳವಣಿಗೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.